ನಾವ್ ಯಾಕೆ ಇಲ್ಲಿ ಬಂದಿದೀವಿ ಅಂತ ನಿನಗೆ ಗೊತ್ತಾ? ಗೊತ್ತು. ಯಾಕೆ ಹೇಳು ನೋಡೋಣ. ನಾನು ಚಿಕ್ಕಂದೆ ತಿನ್ನಕ್ಕೆ ಅಲ್ಲ, ನೀನೇ ಹೇಳು. ಹೇಳ್ತೀನಿ. ರೋಡ್ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಂತ ಎಷ್ಟೋ ಮರಗಳನ್ನ ಕಡಿತಾ ಇದ್ದಾರೆ. ಅದಕ್ಕೋಸ್ಕರನೇ ಒಳ್ಳೆ ಗಾಳಿನ ತಗೊಳ್ಳೋಣ ಅಂತ ಇಲ್ಲಿ ಕರ್ಕೊಂಬಂದಿದ್ದು. ಸೂಪರ್. ಅಯ್ಯೋ, ನನ್ನನ್ನ ತುಳಿದು ಬಿಡ್ತಾ ಇದ್ದಾನೆ. ಅರೇ, ನೀನು ಗಿಡನ ತುಳಿತಾ ಇದೀಯಾ, ಈ ಕಡೆ ಬಾ. ಅರೆ ವಾ, ಇವಳು ನನ್ನ ಮಾತಾಡೋದು ಕೇಳಿಸ್ತಾ? ಯಾರ್ಯಾರಿಗೆ ಪರಿಸರ ಇಷ್ಟನೋ, ಯಾರ್ಯಾರಿಗೆ ಗಿಡ ಮರ ಇಷ್ಟನೋ ಅವ್ರಿಗೆ ಗಿಡ ಮರ ಹೇಳೋ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ. ನೀನಂತೂ ಅದ್ಭುತನೇ. ಸರಿ, ನಿಂತರನೇ ಪ್ರತಿಯೊಬ್ಬರಿಗೂ ನಮ್ಮ ಮಾತು ಕೇಳಿಸ್ಬೇಕು. ಒಬ್ಬೊಬ್ಬರು ನಮಗೆ ನೀರು ಹಾಕೋದೇ ಮರ್ತೋಗ್ತಾರೆ. ಆಗ ನಾವು ಒಣಗಿ ಸತ್ತೋಗ್ತೀವಿ. ಎಲ್ಲರಿಗೂ ನಮ್ಮ ಭಾಷೆ ಅರ್ಥ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿನಗೆ ಸಾಲು ಮರದ ತಿಮ್ಮಕ್ಕ ಯಾರು ಅಂತ ಗೊತ್ತಾ? ಯಾರು ಅವರು ಸುಮಾರು 385 ಆಲದ ಮರದ ಸಸಿಗಳನ್ನು ನೆಟ್ಟಿ ಆಲದ ದೊಡ್ಡ ಮರ ಮಾಡಿದ್ದಾರೆ. ನಿನಗೆ ಗೊತ್ತಾ? ಹಾಗೆ 8,000 ಬೇರೆ ಮರಗಳನ್ನು ಬೆಳೆಸಿದ್ದಾರೆ. ಗೊತ್ತಾ? ಒಟ್ಟರಲ್ಲೇ ಆಗಬೇಕು. ಹಾ, ನಿಜ. ನಾನು, ನೀನು ಹಾಗೆ ಪ್ರತಿಯೊಬ್ಬರು ಗಿಡನ ಬೆಳೆಸೋಣ, ಮರನ ಉಳಿಸೋಣ. ನಾನು ನಿಮ್ಮ ಪ್ರೀತಿಯ ಹುಡುಗಿ ಸಂಕೀರ್ತನ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅದರ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.